brought to you by Vigard. ನಮಸ್ಕಾರ. ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಚುನಾವಣೆ ಹತ್ತಿರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಿರೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್. ನಮ್ಮ ಜೊತೆ ಮಾತಾಡಲಿಕ್ಕೆ ಖುದ್ದು MP ಸುರೇಶ್ ಅವರಿದ್ದಾರೆ. ಸುರೇಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಹೇಗಿದೆ ಸ್ಥಿತಿಗತಿಗಳು? ಮೇಲ್ಗಡೆ ಬಿಸಿಲು, ಕೆಳಗಡೆ ಕಾವು. ಕೆಳಗಡೆ ಕಾವು ಅನ್ನೋಕ್ಕಿಂತ ಕಾವು ಒಳಗಡೆ ಇದೆನೋ ಅಂತ ಅಂದ್ಕೋತೀನಿ ಮೋಸ್ಟ್ಲಿ. ಇಲ್ಲ ಇಲ್ಲ ಇಲ್ಲ, ಕೆಳಗಡೆ ಕೆಳಗಡೆ ಕೆಳಗಡೆ. ಓಕೆ, ಫ್ಯಾಂಟಾಸ್ಟಿಕ್. ಈಗ ತಂಪು ನೆರೆಯುವಂಥ ಮಳೆ ಬರೋದು ಯಾವಾಗ ಅಂತ? ಹಾಗಾದರೆ ಭಗವಂತನ ಆಶೀರ್ವಾದ ಆಗಬೇಕು. ಜಾಸ್ತಿ ಒತ್ತಡದಲ್ಲಿದ್ದೀರಿ ಅಂತ ಅನಿಸ್ತಾ ಇದೆ. ಇಲ್ಲ, ನಾನು ಯಾವುದು ಒತ್ತಡದಲ್ಲೇನಿಲ್ಲ. ನನ್ನ ಚುನಾವಣೆಯಲ್ಲಿ ನಾನು ಗೆಲುವು ಸಾಧಿಸಿದ ನಂತರದ ನನ್ನ ಚುನಾವಣೆ ಪ್ರಾರಂಭ ಆಗ್ತದೆ. ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಹೋಗ್ತಾ ಇದ್ದೀನಿ ಹೊರತು ಒತ್ತಡ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಪ್ರತ್ಯೇಕ ರಾಜ್ಯ, ಪ್ರತ್ಯೇಕ ರಾಷ್ಟ್ರದ ಕೂಗು ಅಂತ ಹೇಳಿದ್ದೀರಾ. ಇದು ಸಾಮಾನ್ಯ ಸಂಗತಿನ? ಸುರೇಶ್ ಅವ್ರ ಬಾಯಿನಲ್ಲಿ ಹೆಂಗೆ ಬಂತು ಈ ರೀತಿ ಮಾತು ಅಂತ? ಈ ದೇಶಕ್ಕೆ NDA ಸರ್ಕಾರ, ಮೋದಿಯವರ ಸರ್ಕಾರ ಬಂದು 10 ವರ್ಷಗಳು ತುಂಬಿದೆ. ಆ 10 ವರ್ಷಗಳಲ್ಲಿ ದಕ್ಷಿಣ ಭಾರತಕ್ಕೆ ಆದಂಥ ಪ್ರತಿಯೊಂದು ಘಟನೆಗಳು, ದಕ್ಷಿಣ ಭಾರತಕ್ಕೆ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಂಥ ಒಂದು ಪ್ರಗತಿಪರ ರಾಜ್ಯ, ಅತಿ ಹೆಚ್ಚು ತೆರಿಗೆಯನ್ನು ಪಾವತಿಸ್ತಾ ಇರ್ತಕ್ಕಂಥ ಎರಡನೇ ರಾಜ್ಯಕ್ಕೆ ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರದ ಕೊಡುಗೆಗಳು ಏನೇನು, ತೆರಿಗೆ ರೂಪದಲ್ಲಿ ಏನು ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ಆ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಹಣದ ಪಾಲು ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 13% ಮಾತ್ರ. ನಾವು ಕೊಟ್ಟಂಥ ಹಣಕ್ಕೆ ನಮಗೆ 13% ಮಾತ್ರ ನಮಗೆ ಸಿಗ್ತಾ ಇದೆ. 100 ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಅಂದರೆ 13 ರೂಪಾಯಿ ನಾವು ತಗೋತಾ ಇದ್ದೀವಿ. ಇವತ್ತು ಅವ್ರಿಗೆ ಬೇಕಾದಂಥ ರಾಜ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ವಿಶೇಷ ಅನುದಾನಗಳನ್ನು, ಹೆಚ್ಚುವರಿ ಅನುದಾನಗಳನ್ನು, ಸ್ಪೆಷಲ್ ಪ್ರಾಜೆಕ್ಟ್ಸನ್ನು, ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಂಥ, ಕರ್ನಾಟಕದಂಥ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಒಂದು ಕಡೆ ನಮ್ಮ ಹಣ ಉತ್ತರ ಭಾರತ ಕಡೆ ಹೋಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಭವಿಷ್ಯ, ನಮ್ಮ ರಾಜ್ಯದ ಪ್ರಗತಿ ಕುಂಠಿತ ಆಗ್ತಾ ಇದೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮತ್ತೊಂದು ಕಡೆ ನಮ್ಮ ಯುವಕರ ಭವಿಷ್ಯಗಳು, ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಇವತ್ತು ನಮಗೆ ತಾರತಮ್ಯ ನಡೀತಾ ಇದೆ. ಉತ್ತರ ಪ್ರದೇಶ ಏನು ಟ್ಯಾಕ್ಸನ್ನು ಹೆಚ್ಚುವರಿ ಕೊಡ್ತಾ ಇಲ್ಲ, ಗುಜರಾತ್ ಏನು ಹೆಚ್ಚುವರಿ ಟ್ಯಾಕ್ಸನ್ನು ಕೊಡ್ತಾ ಇಲ್ಲ. ಗುಜರಾತ್ಗೆ ಎಲ್ಲಿಲ್ಲದ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಪ್ರಧಾನಮಂತ್ರಿಗಳು ಅವ್ರದೇ ಆದಂಥ ರಾಜ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಬೇರೆ ಬೇರೆ ಕಂಪನಿಗಳನ್ನು ತರಲಿಕ್ಕೆ, ಸ್ಪೆಷಲ್ ಎಕನಾಮಿಕ್ ಝೋನ್ಸನ್ನು ಕ್ರಿಯೇಟ್ ಮಾಡಿ ಆದಾಯವನ್ನು ಸೃಷ್ಟಿ ಮಾಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೂ ಕೂಡ ಅವರು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಇದು ಬೆಂಗಳೂರಿಗೆ ಸಹಜವಾಗಿ ಅನ್ಯಾಯ ಆಗ್ತಾ ಇದೆ. ದಕ್ಷಿಣ ಭಾರತದ ಚೆನ್ನೈ ಇರ್ಬೋದು, ನಮ್ಮ ತೆಲಂಗಾಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹೈದರಾಬಾದ್ ಸಿಟಿ ಇರ್ಬೋದು, ಕೊಚ್ಚಿನ್ ಇರ್ಬೋದು, ಬೆಂಗಳೂರಿನಂಥ ಸಿಲಿಕಾನ್ ಸಿಟಿ ಕಳೆದ 10 ವರ್ಷಗಳಿಂದ ಉದ್ಯೋಗಗಳ ಸೃಷ್ಟಿಗೆ ತಿಣುಕಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಲತಾಯಿ ಧೋರಣೆಯನ್ನು ಯಾವ ಹಂತದಲ್ಲಿ ಒಂದೇ ಒಂದು ಸಭೆಯನ್ನು ಬರಪೀಡಿತ ರಾಜ್ಯಗಳಿಗೆ, ಬರಪೀಡಿತ ಪ್ರದೇಶಕ್ಕೆ ಏನು ಅನುದಾನ ಕೊಡಬೇಕಾಗಿತ್ತು ಅದ್ರ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ನಾವು ಬೇಡಿಕೆಯನ್ನು ಇಡಬೇಕು ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತಕ್ಕಂಥ ರಾಜಕೀಯ ಹುನ್ನಾರವನ್ನು ಹಿಂದೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮಗೆ ಬೆಂಬಲವನ್ನು ಕೊಡ್ತಾ ಇಲ್ಲ. ಈಗ ನೀವು ಹಾಗಾದರೆ ನೀವು ಅಳದು ತೂಗಿನೇ ಈ ಮಾತನ್ನು ಹೇಳಿದಿರಿ, ಯೋಚನೆ ಮಾಡೇ ಈ ಮಾತನ್ನು ಹೇಳಿದಿರಿ. 100% ನಾನೇನು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು BJPಯವರು ತೀರಿಸಿದಂತೆ ನಾನು ಹೇಳಿಲ್ಲ. ಇದು ಭಾರತೀಯರ, ದಕ್ಷಿಣ ಭಾರತೀಯರ ಭಾವನೆಗಳು. ಅನಿವಾರ್ಯ ಆಗ್ಬೋದು, ನಿಮ್ಮ ಈ ಥರದ ನಡವಳಿಕೆಗಳು ಅನಿವಾರ್ಯ ಆಗ್ಬೋದು ಅಂತ ಹೇಳಿದ್ದೇನೆ ಹೊರತು
ನಾನೆಲ್ಲೂ ಕೂಡ ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡಬೇಕಾದಂಥದ್ದು ನನ್ನ ಜವಾಬ್ದಾರಿ. ಇವತ್ತು ಏನು ಅನ್ಯಾಯಗಳಾಗ್ತಾ ಇದೆ, ಇವತ್ತು 15th ಫೈನಾನ್ಸ್ ಕಮಿಷನ್ ಮುಗಿತಾ ಇದೆ, 16th ಫೈನಾನ್ಸ್ ಕಮಿಷನ್ನು ಈಗ ಪ್ರಗತಿಯಲ್ಲಿದೆ, ಶುರು ಆಗ್ತಾ ಇದೆ. ಎಲ್ಲ ರಾಜ್ಯಗಳ ಎಲ್ಲ ರಾಷ್ಟ್ರದ ಒಪಿನಿಯನ್ ಅನ್ನು ತಗೋತಾ ಇದ್ದಾರೆ. ಅದೇ ಮಾನದಂಡಗಳನ್ನು ಉಪಯೋಗಿಸುತ್ತು ಅಂತ ಅಂದರೆ ಏನು ಹಿಂದಿನ ಮಾನದಂಡಗಳನ್ನೇ ಇವತ್ತು ಉಪಯೋಗಿಸೋದಾಯ್ತು ಅಂತ ಅಂದ್ರೆ ಮತ್ತೆ ಅನ್ಯಾಯ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಕೂಗನ್ನು ಎತ್ತಲಿಲ್ಲ ಅಂತ ಹೇಳಿದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಆಗುವಂಥ ಅನ್ಯಾಯ ಅಲ್ವಾ ಅದು? ಕನ್ನಡಿಗರಿಗೆ ಆಗುವಂಥ ಅನ್ಯಾಯ ಅಲ್ವಾ ಅದು? ಜೊತೆಗೆ ಡಿಲಿಮಿಟೇಷನ್ ಆಗುವಂಥ ಸಂದರ್ಭ 28ಕ್ಕೆ ಇಲ್ಲ 29ಕ್ಕೆ ಡಿಲಿಮಿಟೇಷನ್ ಆಗುತ್ತೆ. ಡಿಲಿಮಿಟೇಷನ್ ಅಂತಂಥ ಪರಿಸ್ಥಿತಿನಲ್ಲಿ ದಕ್ಷಿಣ ಭಾರತದ ಸೀಟುಗಳ ಸಂಖ್ಯೆ ಯಾವ ಮಟ್ಟಕ್ಕೆ ಇಳಿತದೆ ಅಂತಕ್ಕಂಥದ್ದನ್ನು ಕೂಡ ತಾವುಗಳು ಚಿಂತನೆಯನ್ನು ಮಾಡಬೇಕು. ಆವಾಗ ನಿಮ್ಮ ವಾಯ್ಸ್ ಎಲ್ಲೋಗುತ್ತೆ ಅನ್ನೋದನ್ನು ಕೂಡ ಚಿಂತನೆಯನ್ನು ಮಾಡಬೇಕು. ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಒಂದೇ ದಕ್ಷಿಣ ಭಾರತದ ಒಟ್ಟು ರಾಜ್ಯಗಳನ್ನು ಸೇರಿಸಿ ಸೀಟ್ಗಳಾಗ್ತದೆ. ಆಗೇನು ಮಾಡ್ತೀರಿ ನೀವು? ಅಲ್ಲ, ಈಗ ನೀವು ಹೇಳಿದ್ರಿ ನನ್ನ ಉದ್ದೇಶ ಏನಿತ್ತು ಅನ್ನೋದನ್ನು ಕೂಡ ಹೇಳಿದ್ರಿ. ಆದರೆ ನೋಡಿ, ಸುರೇಶ್ ಅವರ ಬಾಯಿಂದ ಈ ಮಾತುಗಳು ಬಂದ ತಕ್ಷಣ ಪಕ್ಷಾಂತರ ಕಾಪಾಡ್ಕೊಳ್ತು. ಪ್ರಧಾನಮಂತ್ರಿಗಳು ಸದನದಲ್ಲಿ ಹೇಳಿದರು, ನಿಮ್ಮ AICC ಅಧ್ಯಕ್ಷರು ನಾನು ಯಾವುದೇ ಕಾರಣಕ್ಕೂ ಈ ಮಾತನ್ನು ಒಪ್ಪಲ್ಲ ಅಂದರು. ನಾನು ಯಾಕೆ ಹೇಳಿದ್ನಪ್ಪ ಅಂತ ಅನಿಸ್ತಿಲ್ವ ನಿಮಗೆ ಅಂತ? ಖಂಡಿತ ಇಲ್ಲ. ಇದೇ ಪ್ರಧಾನಮಂತ್ರಿಗಳು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಹೇಳಿಕೆಯನ್ನು ಮತ್ತೊಮ್ಮೆ ತಿರುಚಿ ವಾಪಸ್ ನೋಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನನ್ನನ್ನು ಯಾರು ದೇಶದ್ರೋಹಿಗಳು ಅಂತ ಕರಿತಾ ಇದ್ದೀರಿ, ನನ್ನ ಧ್ವನಿಗೆ ಯಾರು ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ನೀವು ನನ್ನ ಸೀಟಲ್ಲಿ ಕೂತಾಗ ಒಂದು ನ್ಯಾಯ, ನಿಮ್ಮ ಸೀಟಲ್ಲಿ ಕೂತಾಗ ಇನ್ನೊಂದು ನ್ಯಾಯ ಅಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದಂಥ ಮಾತುಗಳು ಪ್ರತಿಯೊಂದು ಕೂಡ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಹೇಳ್ಬಿಡಿ ಜನಗಳಿಗೆ ಗೊತ್ತಾಗಲಿ. ಹೇಳಿದಾರಲ್ಲ, ಅವರೇ ಹೇಳಿದಾರಲ್ಲ, ಈ ತೆರಿಗೆ ಅನ್ಯಾಯವನ್ನು ನಾನು ಸಹಿಸೋದಿಲ್ಲ. ಅದನ್ನೇ ನೀವು ವಾಪಸ್ ಬೇರೆ ರೀತಿ ಕೊಟ್ಟಿರಿ. ನನ್ನ ತೆರಿಗೆಯನ್ನು ನಾನು ಕೊಡಲಿಕ್ಕೆ ನಾನು ತಯಾರಿಲ್ಲ, ನಾನು ಬಳಕೆ ಮಾಡ್ಕೋತೀನಿ, ನೀವು ಯಾರು ನನಗೆ ಬರಬೇಡಿ ಅಂತೇಳಿ ಏನು ಏರು ಧ್ವನಿಯಲ್ಲಿ 2 ಬಾರಿ ಹೇಳಿರ್ತಕ್ಕಂಥ ದಾಖಲೆಗಳು ಇವತ್ತು ಕೂಡ ಇದೆಯಲ್ಲ. ಅವ್ರು ಮಾತಾಡಿದ್ರೆ ದೇಶ ಪ್ರೇಮ, ನಾನು ಮಾತಾಡಿದ್ರೆ ದೇಶದ್ರೋಹಿತನ. ದಕ್ಷಿಣ ಭಾರತಕ್ಕೆ ಬುಲೆಟ್ ರೈಲ್ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವಾಗ? ಮುಂದೆ ಶುರುವಾಗುತ್ತೆ ನೆಕ್ಸ್ಟ್ ಒಂದು. ಯಾವಾಗ ಅಂದೆ? ನಿಮ್ಮ ಬುಲೆಟ್ ಟ್ರೈನು ನಾವು ಈಗ ಸದ್ದ ಮಾಡಕ್ಕೆ ಶುರು ಮಾಡಿದ್ಮೇಲೆ ನೀವು ಹೇಳ್ತಾ ಇದ್ದೀರಿ, ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಚೆನ್ನೈಯಿಂದ ಬೆಂಗಳೂರು, ಬೆಂಗಳೂರಿಂದ ಹೈದರಾಬಾದ್ಗೆ 3 ಸಿಟಿಗಳನ್ನು ಕನೆಕ್ಟ್ ಮಾಡುವಂಥ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇರ್ತಕ್ಕಂಥ ರಾಜ್ಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿತ್ತೆ ಹೊರತು. ಅಂದರೆ ನಿಮ್ಗೆ ಬೇಕಾದ ಕಡೆ ಮಾಡುವಂಥದ್ದಲ್ಲ ಅಂತಿರ್ತಾವೆ. ಹೌದು, ಮತ್ತೆ ಅವರು ಈ ದೇಶದ ಪ್ರಧಾನಮಂತ್ರಿಗಳು, ಎಲ್ಲರನ್ನೂ ಕೂಡ ಸಮನಾಗಿ ನೋಡಬೇಕು, ಎಲ್ಲರ ಕಷ್ಟ ಸುಖಗಳನ್ನು ಆಲಿಸಬೇಕು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒತ್ತನ್ನು ಕೊಡಬೇಕು. ಅಂದರೆ ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಸಮಾನವಾಗಿ ನೋಡಲ್ಲ ನಿಮ್ಮ ಪ್ರಕಾರ? ಆಗ್ತಾ ಇದೆಯಲ್ಲ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಕರ್ನಾಟಕಕ್ಕೆ ಆಗ್ತಾ ಇದೆಯಲ್ಲ, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ. ಅಲ್ಲ ರೀ, ನಮ್ಗೆ 50% ಆದ್ರೂ ದುಡ್ಡು ಕೊಡೋದು ಬೇಡವೇನ್ರಿ? 4,30,000 ಕೋಟಿ ಕೊಟ್ಟ ಮೇಲೆ ನಮ್ಗೊಂದು 2 ಲಕ್ಷನಾರ ಕೊಡಬೇಕಾ ಬೇಡವಾ? 2 ಲಕ್ಷ ಕೋಟಿನಾದ್ರೂ ನಮ್ಗೆ ವಾಪಸ್ ಕೊಡಬೇಕಾ ಬೇಡವಾ? 10 ವರ್ಷಗಳಲ್ಲಿ 24 ಲಕ್ಷ ಕೋಟಿ ಕೊಟ್ಟಿದ್ದೀವಲ್ಲ, 12 ಲಕ್ಷ ಕೋಟಿ ಕೊಟ್ಟಿದ್ದಾರಾ? 2,92,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತೇಳಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರೇ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಏನು ಹೇಳಿದ್ದಾರೆ ಅವರು? ಕಾಂಗ್ರೆಸ್ ಅವಧಿಗಿನ್ನ ಜಾಸ್ತಿ ಕೊಟ್ಟೋಗಿದ್ದೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವಧಿನಲ್ಲಿ ಈ ದೇಶದ ಒಟ್ಟಾರೆ ಬಜೆಟ್ 13 ಲಕ್ಷ ಕೋಟಿ, ಇವತ್ತಿನ ಬಜೆಟ್ 47 ಲಕ್ಷ ಕೋಟಿ. ಈಗ ಕೋಟಿಗೆ ಹೋಗಿರಲ್ಲ, ಏನಾಗುತ್ತೆ? ನ್ಯಾಯ ಕೇಳಿದ್ದೀವಿ, ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು. ನಡ್ಕೊಳ್ಳಿಲ್ಲ ಅಂತ ಅಂದರೆ ಮುಂದೆ ಪ್ರಾರಂಭ ಆಗುತ್ತೆ. ಅಲ್ಲ, ಹಿಂಗೆ ಜಗಳ ಮಾಡ್ಕೊತ ಕೂತ್ಕೊಂಡ್ರೆ ರಾಜ್ಯ ಉದ್ಧಾರ ಆಗಕ್ಕೆ ಸಾಧ್ಯನಾ ಸುರೇಶ್ ಅವರೇ? ನಾವು ಜಗಳಕ್ಕೆ ಹೋಗಿಲ್ವಲ್ಲ, ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದೀವಿ. ನಾವು ಹಕ್ಕನ್ನು ಪ್ರತಿಪಾದಿಸಲಿಲ್ಲ, ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಪದೇ ಪದೇ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಸಂಬಂಧಪಟ್ಟಂಥ ಕೃಷಿ ಇವರು ರೆವಿನ್ಯೂ ಮಿನಿಸ್ಟರ್ಸು 2 ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ. ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ, ಸಮಯ ಕೊಡಿ ಅಂತ ಕೇಳಿದ್ದಾರೆ. ಕೃಷಿ ಸಚಿವರು ಹೋಗಿ ಭೇಟಿ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮದೇ ನಡಿಬೇಕು ಅಂತಕ್ಕಂಥ ಭಾವನೆನಲ್ಲ, ನಾವು ನಮ್ಮ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ನಮ್ಮ ಬೇಡಿಕೆಯನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾದಂಥದ್ದು ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರದ ಕರ್ತವ್ಯ.
ಇವತ್ತು ಪ್ರಧಾನಮಂತ್ರಿಗಳು 10 ವರ್ಷದಲ್ಲಿ 110 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ, ಅದನ್ನ ಪ್ರಶ್ನೆ ಮಾಡೋದು ಬೇಡವಾ? ಅಲ್ಲ ಈಗ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ, ಬೆಳವಣಿಗೆ ಆಗೇ ಇಲ್ವಾ ಹಾಗಾದ್ರೆ? ಮೋದಿ ಬಂದ ಮೇಲೆ ಬೆಳವಣಿಗೆ ಆಗಿದ್ಯಾ? ನೀವು ಸ್ವಲ್ಪ ಈಗ ಅದಕ್ಕೇನೆ ಕರೆಕ್ಟ್ ಒಳ್ಳೆ ಪ್ರಶ್ನೆನ ನೀವು ಕೇಳ್ತಾ ಇದ್ದೀರಿ. ಮೋದಿ ಅವ್ರು ಬಂದ ಮೇಲೆನೆ ನಿಮ್ಮಲ್ಲಿ ಕರೆಂಟ್ ಬಂತಾ? ಅಲ್ಲ ಮೋದಿ ಅವ್ರು ಬಂದ ಮೇಲೆ ನಿಮ್ಗೆ ಕರೆಂಟ್ ಬಂತಾ? ನಿಮ್ಮೂರ್ಗೆ ಯಾರಿರ್ಲಿ ಯಾರಿಲ್ದೇನೆ ಇರ್ಲಿ ದೇಶ ನಡ್ಕೊಂಡು ಹೋಗುತ್ತೆ. ಅಲ್ಲ, ದೇಶ ನಡ್ಕೊಂಡು ಹೋಗುತ್ತೆ. ಈಗ ನೀವು ಬಿಂಬಿಸ್ತಾ ಇರ್ತಕ್ಕಂಥದ್ದೇನು, ನಿಮ್ಮ ಫೌಂಡೇಶನ್ ನಿಮ್ಮ ಬಿಲ್ಡಿಂಗು ಕಟ್ಟಾದ ಮೇಲೆ 20ನೇ ಅಂತಸ್ತಿನಲ್ಲಿ ಹೋಗಿ ಟಾಟಾ ಮಾಡ್ತಾ ಇದ್ದೀರಿ ಹೊರತು ಕಟ್ಟುವಾಗ ಯಾರು ಇರಲಿಲ್ಲ, ತಳದಿ ಮಾಡಿದಾಗ ಯಾರು ಇರಲಿಲ್ಲ. ಪ್ರತಿಯೊಂದು ಕಟ್ಟಡ ಫೌಂಡೇಶನ್ ನಿಮ್ಮದು, ಫೌಂಡೇಶನ್ ನಮ್ದೇ, ಬಿಲ್ಡಿಂಗು ನಮ್ದೇ, ಮೇಲ್ಗಡೆ ನಿಂತಿರೋರು ಮಾತ್ರ ಬೇರೆಯವರು. ಬಿಲ್ಡಿಂಗು ನಮ್ಗೇನೆ ಸುಭದ್ರವಾದಂಥ ಕಟ್ಟಡವನ್ನ ಕಟ್ಟಿ ಈ ದೇಶದಲ್ಲಿ ಆಡಳಿತ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ. ಒಂದು 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 ಭದ್ರ ಬುನಾದಿಯನ್ನ ಈ ದೇಶಕ್ಕೆ ಹಾಕೊಟ್ಟಿದೆ. ಹಾಗಾಗೇನೆ ಇವತ್ತು ಅಲ್ಲಿ ಕೂತ್ಕೊಂಡು, ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಟಾಟಾನು ಮಾಡ್ತಾ ಇದ್ದಾರೆ, ಗಿರ್ಗಿಟ್ಲನ್ನು ತಿರುಗಿಸ್ತಾ ಇದ್ದಾರೆ. ಯಾಕೆ ಜನ ಕಾಂಗ್ರೆಸ್ ಕೈ ಬಿಟ್ಟರು? ಪ್ರಚಾರ ಅಪಪ್ರಚಾರಗಳು, ಜನಕ್ಕೆ ಒಂದು ಬದಲಾವಣೆ, ಹೊಸ ಮುಖ. ಎಷ್ಟು ವರ್ಷ ಸರ್ ಬದಲಾವಣೆ ಅಂದರೆ? 10 ವರ್ಷ ಆಯಿತು. ಸುಮ್ಮನೆ ಜನ ಆಯ್ಕೆ ಮಾಡಿಬಿಡ್ತಾರ. ಈ ಸರಿನೂ ಹೇಳ್ತಾರೆ ಅವರು, ಅಬ್ಕಿ ಬಾರ್ 400 ಪಾರ್ ಅಂತಾರೆ. ಅವರು ಜನರನ್ನ ದಾರಿ ತಿಪ್ಪಿಸೋದ್ರಲ್ಲಿ ಬಹಳ ಬುದ್ಧಿವಂತರಿದ್ದಾರೆ. ಸರ್, ನೀವು 3 ಬಾರಿ ಜನಪ್ರತಿನಿಧಿ ಆದಂಥವರು, ಜೊತೆಗೆ ಈಗ 4ನೇ ಬಾರಿ ಅದೃಷ್ಟ ಪರೀಕ್ಷೆ ಗೆದ್ದಿದ್ದೀರಿ. ಇದ್ರ ಹಿಂದಿಂದಲೂ ಕೂಡ ರಾಜಕೀಯವನ್ನು ಹರಿದು ಕುಡಿದಿದ್ದೀರಿ. ಅದು ನನಗೆ ಗೊತ್ತಿರುವಂಥ ಸಂಗತಿ. ನಾನು ಕೇಳುವಂಥ ಒಂದು ನೇರವಾದ ಪ್ರಶ್ನೆ, ಜನರನ್ನ ಹಾದಿ ತಪ್ಪಿಸ್ತಾರೆ, ಜನರು ಈಗ ಹೇಳಿದ್ದನ್ನು ಹಾಗೆ ಉಲ್ಟಾ ಮಾಡ್ತಾರೆ, ಇವೆಲ್ಲ ಸಂಗತಿಗಳನ್ನ ಹೇಳ್ತಾ ಇದ್ದೀರಿ. ಜನ ಅಷ್ಟು ದಡ್ರ ಸರ್? ನನಗನ್ಸುತ್ತೆ ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಪೀಪಲ್. ಜನ ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ಅವ್ರು ನಂಬಿಕೊಂಡು ಓಟ್ ಹಾಕ್ಬಿಡ್ತಾರ. ನೋಡಿ, ಏನೋ ಒಂದು ಆಸೆ ಜನರಿಗೆ, ಆಶಾಭಾವನೆ. ಆ ಆಶಾಭಾವನೆ, ಆಸೆಯಿಂದ ಕೆಲವೊಂದು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳಾಗುತ್ತೆ. ಓಲಿ ಇದೆಲ್ಲ 10 ವರ್ಷ ನಡೆದಿದೆಯಾ ಅಥವಾ ಈ ಬಾರಿನೂ ನಡೆಯುತ್ತಾ? ಕೊನೆ ಹಂತ. ಓಕೆ. ಈಗ ಮತ್ತೆ ನಾನು ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ, ಮಂಜುನಾಥ್ ಅವರು ಕಣಕ್ಕಿಳಿದ ಮೇಲೆ ನಿಮ್ಮ ಎಫರ್ಟ್ ಜಾಸ್ತಿ ಆಗಿದೆ. DK ಬ್ರದರ್ಸ್ ಅವರು ಈ ಬಾರಿ ಎಲ್ಲ ಕಡೆ ತುಂಬ ಓಡಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳನ್ನ ಹೋಗಿ ಎಡತಾಕ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಸೋಲಿನ ಭೀತಿ ಎದುರಾಗಿದೆ. ಸೋಲಿನ ಭೀತಿ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವಿಸೋದೇ ಇಲ್ಲ. ಚುನಾವಣಾ ಪ್ರಚಾರದ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ ಕಾಲಕ್ಕೆ. ಸೋಲಿನ ಭೀತಿಯಿಂದಲ್ಲ, ಚುನಾವಣೆಯ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ. ರೂರಲ್ನಲ್ಲಿ ಮತದಾರರ ಸಂಖ್ಯೆ ಅಷ್ಟು ಹೆಚ್ಚಾಗಿಲ್ಲ, ಆದರೆ ನಗರ ಮಟ್ಟದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ. ನಗರದಲ್ಲಿ BJPಯ ಬೇರುಗಳು ಬಲವಾಗಿವೆ. ಹೀಗಾಗಿ ಏನು ಅಂತಂದ್ರೆ ಅದರ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದರ ಪರಿಣಾಮ ನೇರವಾಗಿ ಸುರೇಶ್ ಅವ್ರ ಮೇಲೆ ಆಗುತ್ತೆ. ಆ ಬೇರುಗಳೆಲ್ಲ ಅಳ್ಳಾಡ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಸುರೇಶ್ ಅವರ ಅಭಿಮತ ಏನು? ಅವರೊಬ್ಬ ವೈದ್ಯರಾಗಿ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ಬಿಟ್ಟು ದೇವೇಗೌಡರ ಅಳಿಯ, ಕುಮಾರಸ್ವಾಮಿ ಅವರ ಭಾವ, ಬಾಲಕೃಷ್ಣ ಅವರ ಅಣ್ಣ. ಅಲ್ಲ, ಯಾಕಂದ್ರೆ ಅವರಂತೂ ಯಾವಾಗಲೂ ಹೇಳ್ತಾರೆ ನೋಡಿ, ರಾಜಕೀಯದ ಹೊರತಾಗಲೂ ಕೂಡ ಸುರೇಶ್ ಮತ್ತೆ ಶಿವಕುಮಾರ್ ಅವರು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಅಂತ. ಸೊ ಬರೀ ಏನು ಅಂತಾರೆ ಈ ರಾಜಕಾರಣದಲ್ಲಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸ್ನೇಹತ್ವ ಇಲ್ವಲ್ಲ, ಇದು ರಾಜಕಾರಣದಲ್ಲಿ ಸ್ನೇಹತ್ವ ಇಲ್ವಲ್ಲ. ಈಗ ಸ್ನೇಹತ್ವ ಇತ್ತು,
ಗೌರವವಿತ್ತು, ಸ್ನೇಹತ್ವ ಇತ್ತು. ರಾಜಕಾರಣ ಅಲ್ವಾ ಇದು? ಅಲ್ಲ, ಏನು ಅವರು ಬಿ ಜೆ ಪಿಯಿಂದ ನಿಂತ್ಕೊಂಡಿರೋದನ್ನೇ ಭಾಳ ದೊಡ್ಡದು ಮಾಡ್ತಿದ್ದೀರಪ್ಪ ನೀವೇನೋ ಅಂದರೆ ಒಂಥರ ಏನು ಅಂದರೆ ದೇವೇಗೌಡರು ತಮ್ಮ ಮಳೆಯನ್ನು ದಾನ ಮಾಡಿಬಿಟ್ರು ಬಿ ಜೆ ಪಿಗೆ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ. ನಾವು ಬಿಂಬಿಸ್ತಾ ಇಲ್ಲ. ದೇವೇಗೌಡರು ಹೇಳಿರೋ ಮಾತು, ಕುಮಾರಸ್ವಾಮಿ ಅವರು ಹೇಳಿರೋಂಥ ಮಾತು, ನಮ್ಗೆ ಓಟ್ ಹಾಕಲ್ಲ, ಅದಕ್ಕೆ ನಾವು ನಮ್ಮ ಬಾಬುನ ಆ ಪಕ್ಷದಿಂದ ನಿಲ್ಲಿಸಿದ್ದೀವಿ ಅಂಥೇಳಿ ದೇವೇಗೌಡರು ಹೇಳಿದ್ದಾರೆ. ನಮ್ಗೆ ಓಟ್ ಹಾಕಲ್ಲ, ಅದಕ್ಕೆ ನಾವು ಈಗ ಬೇರೆ ಪಕ್ಷದಿಂದ ನಿಲ್ಲಿಸಿದ್ದೀವಿ ಅಂಥೇಳಿ. ನಾನು ಹೇಳಿದ ಮಾತಲ್ಲ, ಮಾನ್ಯ ಮಂಜುನಾಥ್ರವರೇ ಪಕ್ಷ ಚಿಹ್ನೆ ನನ್ನ ಆಯ್ಕೆ ಅಲ್ಲ, ನಮ್ಮ ಕುಟುಂಬದವ್ರ ಆಯ್ಕೆ ಅಂತ ಹೇಳಿದ್ದಾರೆ. ಹಿರಿಯರ ತೀರ್ಮಾನ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಮೋದಿಯವ್ರದ್ದು ಸಮಾವೇಶ ಆಯಿತು ಮೈಸೂರಿನಲ್ಲಿ, ದೊಡ್ಡ ಸಮಾವೇಶ. ಅದರಲ್ಲಿ ದೊಡ್ಡಗೌಡರು ಕೂಡ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಮೋದಿಯವರ ಕೈ ಎತ್ತಿ ವಿಜಯ ನಮ್ಮದೇ ಅಂತ ತೋರಿಸಿದ್ರು. ಬರೀ ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ್ರು ಎಷ್ಟರ ಮಟ್ಟಿಗೆ ಲೂಟಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಇಲ್ಲಿನ ದುಡ್ಡನ್ನು ಬೇರೆ ಬೇರೆ ರಾಜ್ಯಗಳಿಗೆ ಹಾಕ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಇಲ್ಲಿನ ಸರ್ಕಾರ ಅನ್ನುವಂಥದ್ದು ಇದೆಯಲ್ಲ ಕರ್ನಾಟಕ, ಬೇರೆ ರಾಜ್ಯದ ಪಾಲಿನ ATM ಅನ್ನೋ ಧಾಟಿನಲ್ಲಿ ದೊಡ್ಡಗೌಡರು ಮಾತಾಡಿದ್ರು. ಅವರು ಮಾತಾಡುವಂಥದ್ದು ಹೊಸದೇನಲ್ಲ. ಅವರು ಒಬ್ಬರ ಹತ್ರ ಕೂತ್ಕೊಂಡಾಗ ಒಂಥರ ಮಾತಾಡ್ತಾರೆ, ಇನ್ನೊಬ್ಬರ ಹತ್ರ ಕೂತ್ಕೊಂಡಾಗ ಇನ್ನೊಂದು ಥರ ಮಾತಾಡ್ತಾರೆ. ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವರ ಹಿರಿತನಕ್ಕೆ. ಅವ್ರ ಹೇಳಿಕೆಗಳು ಆಗಿಂದಾಗೆ ಬದಲಾವಣೆ ಆಗ್ತಾನೆ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೆಷ್ಟು ನೀವು ಏನು ಮಾಡಿದ್ದೀರಿ, ಏನು ಬೆಂಗಳೂರಿನ ಸುತ್ತಮುತ್ತ ನಿಮ್ದು ಎಷ್ಟು ಆಸ್ತಿ ಪಾಸ್ತಿ ಇದೆ ಅದನ್ನು ನೀವು ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಧಾರಾಳವಾಗಿ ಅವರೇ ಬರೆದಿದ್ದಾರೆ. ಅನೇಕ ಬಾರಿ ಇನ್ಕಮ್ ಟ್ಯಾಕ್ಸ್ಗೆ, EDಗೆ ಅನೇಕ ವಿಚಾರಗಳನ್ನು ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇದೇನು ನಮಗೇನು ಹೊಸದೇನಲ್ಲ. ಈಗಾಗಲೇ ತನಿಖೆ ನಡೀತಾ ಇದೆ. ಅದಕ್ಕೇನೇನಾಗಬೇಕೋ ಎಲ್ಲ ಆಗ್ತಾ ಇದೆ. ಸೊ ಚುನಾವಣೆ ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೆ. ಚುನಾವಣೆ ಇದೆ, ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ಓಕೆ. ಅಲ್ಲ, ಏನು ಅಣ್ಣ ತಮ್ಮ ಈ ಅಪ್ಪ ಮಕ್ಕಳ ವಿರುದ್ಧ ಏನು ಬೆನ್ನತ್ತು ಬಿಟ್ಟಿದ್ದೀರಪ್ಪ ದೇವೇಗೌಡರು ಫ್ಯಾಮಿಲಿ ವಿರುದ್ಧ? ಖಂಡಿತ ನಾವಿಲ್ಲ, ಅದು ತಪ್ಪು ಕಲ್ಪನೆ. ಅವರು ನಮ್ಮನ್ನು ಏನಾದರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು, DK ಶಿವಕುಮಾರ್ ಅವರ ಶಕ್ತಿಯನ್ನು ಕುಗ್ಗಿಸ್ಬೇಕು, DK ಶಿವಕುಮಾರ್ ಇದ್ದರೆ ಅವ್ರ ಮಕ್ಕಳ ಕುಟುಂಬದ ಬೆಳವಣಿಗೆಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ DK ಶಿವಕುಮಾರ್ ಅವರನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾನೇ ಬಂದಿದ್ದಾರೆ. ನಾವು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ, ರಾಜಕೀಯವಾಗಿ ಚುನಾವಣೆಯನ್ನು ಎದುರಿಸಿರ್ಬೋದು, ಅದೇ ತಪ್ಪಾಗಿ ನಾವು ಯಾವತ್ತೂ ಕೂಡ ನಡ್ಕೊಂಡಿಲ್ಲ. ಸರ್, ಆಗ್ತಾ ಇದೆ ಸರ್. ಏನು ಅಂತಂದರೆ ಅಲ್ಲಲ್ಲಿ ಕಾರ್ಯಕರ್ತರಿಗೆ ಹೊಡೆಯುವಂಥ ಕಾರ್ಯಗಳಾಗ್ತಾ ಇದೆ. ಜೊತೆಗೆ ನನ್ನೆ ಭಾಳ ಆಶ್ಚರ್ಯ ಅನಿಸಿದ್ದು ನನಗೆ, ದೇವೇಗೌಡರು ವೇದಿಕೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಹೋಗಿ ನೀವು ಗ್ಯಾರಂಟಿ ವಿರುದ್ಧವಾಗಿದ್ದೀರಿ ಅಂತ ಹೇಳಿ ವಿರುದ್ಧದ ಘೋಷಣೆಗಳನ್ನು ಕೂಗಿದ್ದಾರೆ. ಅದು ಅವ್ರ ಹತ್ರ ಹೋಗಿ ಯಾರು ಮಾತಾಡಿದ್ದಾರೆ ಅವ್ರ ಹತ್ರ ಹೋಗಿ ಮಾಡಬೇಕೇ ಹೊರತು ಬೇರೆಯವ್ರ ಹತ್ರ ಪಾಪ ದೇವೇಗೌಡರ ಹತ್ರ ಹೋಗಿ ಹೇಳಿದ್ರೆ ಏನಾಗುತ್ತೆ? ಅದು ಯಾರೇ ಮಾಡಿದ್ರು ಕೂಡ ತಪ್ಪು. ಇವತ್ತು ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಮನಸ್ಥಿತಿ ರಾಜ್ಯದ ಮಹಿಳೆಯರಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಇದಕ್ಕೆ ಉತ್ತರ ಕೊಡಬೇಕಾದಂಥವರು ಅವರ ಪಾರ್ಟ್ನರ್ಸ್, ಯಾರು ಅಲೈ ಪಾರ್ಟ್ನರ್ಸು, ಇದಕ್ಕೆ ಉತ್ತರವನ್ನು ಕೊಡಬೇಕು. ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಅನ್ನೋಂಥ ಮಾತು ಎಷ್ಟು ಸರಿ, ಮಹಿಳೆಯರಿಗೆ ಮಾಡುವಂಥ ಅಪಮಾನ, ಮಹಿಳೆಯರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಏನು ಅನ್ನೋದು ಇವತ್ತು ವ್ಯಕ್ತವಾಗ್ತಾ ಇದೆ. ಇದು ಒಂದು ಬಾರಿ ಅಲ್ಲ, ಇದು 2-3 ಬಾರಿ ಈ ಥರದ ಹೇಳಿಕೆಗಳನ್ನು ನಾವು ಗಮನಿಸಿದ್ದೇವೆ. ಈ ದೇವೇಗೌಡರು ಪ್ರಧಾನಮಂತ್ರಿ ಆಗಲಿಕ್ಕೆ, ಕುಮಾರಸ್ವಾಮಿ 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಅದು ನಾವೇ ಕಾರಣ ಅಂತಿರ್ತಾವೆ. ಅದು ಜನಕ್ಕೂ ಗೊತ್ತು, ರಾಜ್ಯದ ಜನಕ್ಕೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಕೂಡ ಗೊತ್ತು. ಅವರಿಲ್ಲ ಅಂತ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆಗೋಗಿದೆ. ಮುಂದಿನ ದಿನವನ್ನು ನಾವು ಸಾಗಿ ನೋಡಬೇಕಲ್ಲ, ಮುಂದಿನ ದಿನಗಳನ್ನು. ಅಲ್ಲ, ಬೇಕು ಅಂತಲೇ ಸರ್ಕಾರ ಉರುಳಿಸೋಕೆ ಟ್ರೈ ಮಾಡಿದ್ದೇ ನೀವುಗಳು ಅಂಥೇಳಿ ಕುಮಾರಸ್ವಾಮಿ ಆರೋಪ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಬೇರೆ ಇನ್ನೇನು ಕೆಲಸನೇ ಇಲ್ಲ ರೀ, ಸುಳ್ಳು ಹೇಳೋದೇ ಅವ್ರ ಕೆಲಸ. ಕುಮಾರಸ್ವಾಮಿ ಅವ್ರ ಕೆಲಸನೇ ಸುಳ್ಳು ಹೇಳೋದು. ಎಲ್ಲರನ್ನೂ ಸೋಲಿಸೋಕ್ಕೂ ನೀವು ಬ್ರಹ್ಮಾಸ್ತ್ರನೇ ಬಳಸಬೇಕು ಅಂತೇನಿಲ್ಲ ಸರ್. ಹಾಗಂತ ಕುಮಾರಸ್ವಾಮಿ ನಿಲ್ಲಬೇಕಾ? ಮಂಜುನಾಥ್ ಅವ್ರು ನಿಲ್ಲಿಸ ಮುಖಾಂತರನೂ ನಾವು ಎಲ್ಲೋ ಕಡೆ ಇದನ್ನೇ ನಾವು ಅಸ್ತ್ರವನ್ನು ಬಳಸ್ತೀವಿ ಅಂತ ಒಂದು ಸಂದೇಶ ಇರ್ಬೋದಲ್ಲ. ಅವ್ರ ಪಕ್ಷದ ತೀರ್ಮಾನ. ನಾನು ಅದನ್ನು ಯಾರು ನಿಲ್ಲಿಸಿ ಯಾರನ್ನ ನಿಲ್ಲಿಸಬೇಡಿ ಅಂತ ಹೇಳಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವರಿಗೆ ಅಷ್ಟೊಂದು ರಾಜಕೀಯವಾಗಿ ಹಗೆತನ ಸಾಧಿಸಬೇಕು, ಏನೋ ನಮಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂದರೆ ಅದನ್ನು ಬಂದು ಜನದ ಮುಂದೆ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು ಅಂತಲೇ ಹೊರತು ನನ್ನ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತಕ್ಕಂಥ ಭಾವನೆ ಅಲ್ಲ. ನಾನು ಅನಂತ ಕುಮಾರಸ್ವಾಮಿ ಅವ್ರನ್ನೂ ನಿಂತು ಗೆದ್ದಿದ್ದೇನೆ. DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರ ಮೇಲೆ ನಿಂತು ಗೆದ್ದಿದ್ದಾರೆ. ಸೊ ಎಲ್ಲ ಚುನಾವಣಾ ರಾಜಕಾರಣದಲ್ಲಿ ಗೆಲುವು ಸೋಲುಗಳು. ಶಿವಕುಮಾರ್ ಅವರು ದೇವೇಗೌಡರ ಮೇಲೆ ನಿಂತು ಸೋತಿದ್ದಾರೆ. 2 ಬಾರಿ, 1 ಬಾರಿ MLA ಸೋತಿದ್ದಾರೆ, 1 ಬಾರಿ ಲೋಕಸಭೆಯಲ್ಲಿ ಸೋತಿದ್ದಾರೆ.
ಸೊ ಇದೆಲ್ಲ ಚುನಾವಣೆಯಲ್ಲಿ ನಡೆಯುವಂಥದ್ದು ಪ್ರಕ್ರಿಯೆಗಳು. ಓಕೆ, ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಆರೋಪ ಅವ್ರದ್ದು, ಕುಮಾರಸ್ವಾಮಿ ಅವ್ರದ್ದು. ಚುನಾವಣೆ ಆದಮೇಲೆ ಚರ್ಚೆ ಬೇಕಾದ್ರೆ ಮಾಡೋಣ. ಓಕೆ, ಚುನಾವಣೆ ಆಗಲಿ, ದೇವೇಗೌಡರು ಸೈನ್ ಹಾಕಿರೋ ಪೇಪರ್ಸು ತೊಗೊಂಬರೋಣ, ಡಿ ಕೆ ಶಿವಕುಮಾರ್ ಅವ್ರು ಮಾಡಿಕೊಟ್ಟಿರೋದನ್ನು ಯು ಡಿ ಮಿನಿಸ್ಟರ್ ಯಾರಾಗಿದ್ರು ಅವಾಗ, ಅವ್ರು ಹೆಂಗೆ ತಿರುಚಿ ಪರಿಚಯ ಮಾಡಿದರು ಎಲ್ಲನೂ ತಂದು ತೋರಿಸ್ಲಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಸ್ವಲ್ಪ ಹೇಳ್ತೀನಿ ಕೇಳಿ, ಕೇವಲ ಹಿಟ್ ಆ್ಯಂಡ್ ರನ್ ಮಾಡೋದು ಬೇಡ, ಹಿಟ್ ಆ್ಯಂಡ್ ರನ್ ಮಾಡೋದು ಬೇಡ, ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಚುನಾವಣೆ ಆದಮೇಲೆ ನೈಸ್ ವಿಚಾರ ಇತ್ತು ಅಂದರೆ ನೈಸ್ ವಿಚಾರ ಚರ್ಚೆ ಮಾಡೋಣ, ಸದನದಲ್ಲೇ ಆಗಲಿ ಅಂತ ಹೇಳಿದ್ದಾರೆ ಡಿ ಕೆ. ಆಯ್ತು, ಸದನದಲ್ಲೇ ಚರ್ಚೆ ಮಾಡೋಣ, ಏನಿದೆ ಅದರಲ್ಲಿ. ಓಕೆ, ಏನು ತಿರ್ಚಕ್ಕಾಗೋದಿಲ್ವಲ್ಲ. ಕುಮಾರಸ್ವಾಮಿ ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ನಿಮ್ಮ ರೀತಿ ನಾವು ಆಸ್ತಿ ಮಾಡಿಲ್ಲ ಸ್ವಾಮಿ, ನೀವು ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಕಿಡ್ನ್ಯಾಪ್ ಮಾಡಿ ನೀವು ಸಹಿ ಹಾಕ್ಸ್ಕೊಂಡಿರುವಂಥವ್ರು, ಹೆದರಿಸಿ ಬೆದರಿಸಿ ಸಹಿ ಹಾಕ್ಸ್ಕೊಂಡಿರೋರು ಅಂತ ಆರೋಪ. ಆ ಥರದ ವ್ಯವಸ್ಥೆನಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ, ನಾನಾಗಲಿ, ನಮ್ಮ ಕುಟುಂಬ ಆಗಲಿ ಇಲ್ಲ. ಕುಮಾರಸ್ವಾಮಿಯವರ ಆಸ್ತಿ ಪುರಾವೆಗಳು ಏನಿದೆ ಅನ್ನೋದನ್ನು ಅವರೇ ಒಂದು ಸಾರಿ ತಿರುಗಿಸಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರಲ್ಲಿರೋ ಉಳುಕೇನು ಅಂಥೇಳಿ. ಅವ್ರ ಮನೇಲಿರೋ ಮೊಸರಲ್ಲಿರೋ ದೋಸೆಯಲ್ಲಿರೋ ತೂತನ್ನ ಮುಚ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ದೋಸೆ ತೂತು ಮುಚ್ಚೋದಿಲ್ಲ, ಕಂಡೇ ಕಾಣಿಸ್ತದೆ. ಅದಕ್ಕೆ ಬೇಕು ಅಂತ ಅಂದಾಗ ಸಮಯ ಬಂದರೆ ಎಲ್ಲವನ್ನು ಕೂಡ ತೋರಿಸೋಣ. ನಿಮ್ಮ ಗ್ಯಾರಂಟಿಗಳು ನಮ್ಮ ತಾಯಂದ್ರನ್ನ ಹಾದಿ ತಪ್ಪಿಸ್ಬಿಟ್ಟಿವೆ ಅಂತಾರೆ ಕುಮಾರಸ್ವಾಮಿ. ನೋಡಿ, ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು, ರಾಜ್ಯದ ಜನರ ಬದುಕು ಬದಲಾವಣೆ ಆಗ್ತಾ ಇದೆ. ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಆಗ್ತಾ ಇದೆ. ಅವರ ಜೀವನ ಸುಲಭ ಆಗ್ತಾ ಇದೆ. ಅವರು ಧೈರ್ಯವಾಗಿ ಬದುಕನ್ನು ಸಾಗಿಸ್ಬೋದು ಅಂತಕ್ಕಂಥ ಭರವಸೆ ಇವತ್ತು ಅವ್ರಿಗೆ ಬಂದಿದೆ. ಮಹಿಳಾ ಕುಲಕ್ಕೆ ಮಾಡದ ಅಪಮಾನ. ಕುಮಾರಸ್ವಾಮಿ ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೇಳ್ತಾರೆ, ಚುನಾವಣೆ ಆಗಲಿ, ಅದಾಗಿ 6-8 ತಿಂಗಳಿಗೆ ಯಾರು ಇರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗುತ್ತೆ ಅಂತ. ಅದು ಅವರ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಹೇಳೋಂಥ ಮಾತು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೊನ್ನೆ ಒಕ್ಕಲಿಗರ ಸಭೆಯಲ್ಲಿ, ನೀವೇನು ಅಂದ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ಆಗ್ತಾ ಇದೆ. ದಿಲ್ಲಿ ನಾಯಕರಿಗಾಗಲೇ ಮನಸ್ಸು ಮಾಡಿದ್ದಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ಅಂದರೆ ಮುಂದೆ ಖಂಡಿತವಾಗಲೂ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಸಂದೇಶವನ್ನು ಶಿವಕುಮಾರ್ ಅವರು ರವಾನಿಸಿದಾರ ಅಂತ. ಥರ ಏನಿಲ್ಲ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಇವರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ನೋಡಿ, ಅದೇನು ಬೇಡ ಅಂದ್ರೂ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ದೇ ಹೋಗುತ್ತೆ ನೋಡಿ. ಇಲ್ಲ, ನನಗೆ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಆಸೆ ಇದೆಯಲ್ಲ. ಇವತ್ತು ನಮ್ಮ ನಾಯಕರಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ವಿಚಾರ ಚರ್ಚೆನಲ್ಲಿ ಇಲ್ಲ. ಸಮಯ ಬಂದಾಗ, ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಮುಂದಿನ ದಿನಗಳಲ್ಲಿ ಖಂಡಿತ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನೀವು ಅಣ್ಣ ತಮ್ಮಂದರ ಈ ಪ್ರೀತಿ ವಿಶ್ವಾಸಗಳಿದೆಯಲ್ಲ, ಅದ್ರ ಬಗ್ಗೆ ನಿಜಕ್ಕೂ ನನಗೆ ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ. ಶಿವಕುಮಾರ್ ಇಬ್ಬರೂ ಅಣ್ಣ ತಮ್ಮಂದಿರು. ಕೆಲವು ಸಮಯದಲ್ಲಿ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಜೊತೆಲಿರ್ತಾರೆ, ಕೆಲವು ಸಮಯದಲ್ಲಿ ಅಣ್ಣನ ಸ್ಥಾನದಲ್ಲಿದ್ದು ಜೊತೆಲಿರ್ತಾರೆ, ಕೆಲವು ಸಂದರ್ಭದಲ್ಲಿ ಸ್ನೇಹಿತನ ಸ್ಥಾನದಲ್ಲಿ ಜೊತೆಲಿದ್ದು ಕೆಲಸ ಮಾಡ್ತೀವಿ. ತಂದೆ ಆಗಿರುವಂಥ, ಅಣ್ಣ ಆಗಿರುವಂಥ, ಸ್ನೇಹಿತ ಆಗಿರುವಂಥ ಡಿ ಕೆ ಶಿವಕುಮಾರ್ ಜೈಲೊಳಗಡೆ ಹೋಗುವಂಥ ಸ್ಥಿತಿ ಬಂದ್ಬಿಡ್ತಲ್ಲ. ಜೈಲಿಗೆ ಹಾಕ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮಗೆ 6 ತಿಂಗಳು ಮುಂಚಿತವಾಗಲೇ ಇತ್ತು. ಪ್ರಿಪೇರ್ ಆಗಿಬಿಟ್ಟಿದ್ರಾ? ಮೈಂಡ್ ಪ್ರಿಪೇರ್ ಆಗಿದ್ವಿ. ಯಾವತ್ತು ನಾವು ನಮಗೆ ಬಂದಂಥ ಏನು ಆಫರ್ಗಳನ್ನು ತಿರಸ್ಕಾರ ಮಾಡಿದ್ವಿ. ನಮ್ಮ ಮುಂದೆ ಇದ್ದಂಥದ್ದು ಎರಡೇ, ಒಂದು ಸರೆಂಡರ್ ಆಗಬೇಕು, ಇಲ್ಲ ಎದುರಿಸ್ಬೇಕು. ಎದುರಿಸುವಂಥ ರೀತಿ ಯಾವುದಿರ್ತದೆ ಅನ್ನೋದನ್ನು ಕೂಡ ಅಲ್ಟಿಮೇಟ್ ಜೈಲಿಗೆ ಹಾಕ್ತಾರೆ, ಅದಕ್ಕೆ ಸಿದ್ಧತೆ ಆಗಬೇಕು ಅಂಥೇಳಿ ಇಬ್ಬರು ಮಾತಾಡ್ಕೊಂಡಿದ್ವಿ. ಸೊ ಹಾಗಾಗಿ ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದೀರಿ. ಸ್ವಾಭಿಮಾನ ಬಿಟ್ಕೊಡ್ಲಿಲ್ಲ. ನಾವು ಯಾವುದು ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇರೋವಂಥ ಪರಿಸ್ಥಿತಿಗೆ ನಾವು ಶಿಕ್ಷೆ ಅನುಭವಿಸ್ಬೇಕು ಅಂತ ಅಂದರೆ ಎದುರಿಸೋಣ ಅಂಥೇಳಿ. ಖಂಡಿತ ಯಾವತ್ತಾರ ಒಂದಿನ ನ್ಯಾಯ ಸಿಗುತ್ತೆ ಅನ್ನೋಂಥ ಬಲವಾದ ನಂಬಿಕೆ ಇತ್ತು. ಸೊ ಕೊನೆಯ ಒಂದು ಟಫ್ ಪ್ರಶ್ನೆ ಇದೆ, ಇನ್ನೆಷ್ಟು ದಿವಸದಲ್ಲಿ ನಿಮ್ಮ ಬ್ರದರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ? ಅವಕಾಶ, ಭಗವಂತನ ಆಶೀರ್ವಾದ, ರಾಜ್ಯದ ಜನರ ಆಶೀರ್ವಾದ, ಪಕ್ಷದ ಆಶೀರ್ವಾದ. ಸೊ ಆ ಸಂದರ್ಭದಲ್ಲಿ ಆಗ್ತಾರೆ. ಎಸ್ ಸರ್, ಇದಕ್ಕಿಂತ ಹೆಚ್ಚು ಟೈಮ್ ತಗೊಳ್ಳೋಕ್ಕೆ ಬೇಡ, ಯಾಕಂದರೆ ನೀವು ಚುನಾವಣಾ ಪ್ರಚಾರದಲ್ಲಿದ್ದೀರಿ.
ಈ ಪ್ರಚಾರದ ನಡುವೆ ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಸೊ ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigard.